ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮ ಪೂರ್ವಜರು ಹೇಳಿರುವ ಕೆಲವು ಸರಳ ಮನೆಮದ್ದುಗಳು. 1. ಕಾಫಿ ಬೀಜವನ್ನು ನುಣ್ಣಗೆ ಪುಡಿ ಮಾಡಿ ನೀರಿನ ಜೊತೆ ಬೆರೆಸಿ ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. 2. ಮುಖದ ಅಂದವನ್ನು ಹೆಚ್ಚಿಸುತ್ತದೆ. ಕಾಫಿ ಪುಡಿಗೆ ಮೊಸರು ಹಾಗೂ ನಿಂಬೆ ರಸ ಬೆರೆಸಿ ಮುಖ ಹಾಗೂ ಕುತ್ತಿಗೆಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಅದು ಒಣಗಿದ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ. ಹೀಗೆ ಮಾಡಿದರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ, ಮುಖದ ಮೇಲಿನ ಕಪ್ಪು ಕಲೆಗಳು ಮಾಯವಾಗುತ್ತವೆ ಮತ್ತು ಮುಖದಲ್ಲಿನ ಜಿಡ್ಡಿನಾಂಶವು ಕಡಿಮೆಯಾಗುತ್ತದೆ. 3. ಕೂದಲಿನ ಹೊಳಪನ್ನು ಹೆಚ್ಚಿಸುತ್ತದೆ. ಕಾಫಿ ಬೀಜವನ್ನು ನುಣ್ಣಗೆ ಪುಡಿ ಮಾಡಿ ಅದಕ್ಕೆ ನೀರನ್ನು ಮಿಶ್ರಣ ಮಾಡಿ ಪೇಸ್ಟನ್ನು ಮಾಡಿಕೊಂಡು ಕೂದಲಿಗೆ ನೇರವಾಗಿ ಲೇಪಿಸುವುದರಿಂದ ಕೂದಲಿನ ಕಾಂತಿ ಮತ್ತು ಬಣ್ಣ ಹೆಚ್ಚುತ್ತದೆ ಮತ್ತು ಕೂದಲು ಉತ್ತಮ ಸುವಾಸನೆಯನ್ನು ಬೀರುತ್ತದೆ. 4. ತಲೆಯ ಚರ್ಮವನ್ನು ಕ್ಲೀನ್ ಮಾಡುತ್ತದೆ. ತಿಂಗಳಿಗೆ 2 ಬಾರಿ ಕಾಫಿ ಬೀಜದ ಪುಡಿಗೆ ನೀರನ್ನು ಸೇರಿಸಿ ಶಾಂಪೂ ರೂಪದಲ್ಲಿ ತಲೆಯನ್ನು ತೊಳೆದುಕೊಂಡರೆ ತಲೆಯ ಚರ್ಮದ ಆರೋಗ್ಯ ಹೆಚ್ಚಾಗುತ್ತದೆ. ಇದಲ್ಲದೆ ತಲೆಬುರುಡೆಯ ಚರ್ಮದಲ್ಲಿರುವ ಕೊಳೆ, ಹೊಟ್ಟು ಮತ್ತು ಇತರ ಕಲ್ಮಶಗಳು ನಿವಾರಣೆಯಾಗುತ್ತವೆ. 5. ಕ್ಯಾನ್ಸರ್ ಅನ್ನು ತಡೆಯುತ್ತದೆ. ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳನ್ನು ವಿರೋಧಿಸುವ ಸತ್ವವು ಕಿವಿ ಹಣ್ಣುಗಳಲ್ಲಿ ಇರುತ್ತದೆ. ಚರ್ಮ, ಪಿತ್ತಕೋಶ ಮತ್ತು ಸ್ತನ ಕ್ಯಾನ್ಸರ್ಗಳು ಬರದ ಹಾಗೆ ತಡೆಯುತ್ತವೆ. 6. ಜೀವಕೋಶ ಆರೋಗ್ಯ. ಸೂರ್ಯಕಾಂತಿ ಬೀಜದ ಎಣ್ಣೆಯಲ್ಲಿ ವಿಟಮಿನ್ ಇ ಅಂಶ ಹೆಚ್ಚಾಗಿರುವುದರಿಂದ ರೋಗ ಹರಡುವ ರೋಗಾಣುಗಳ ವಿರುದ್ಧ ಹೋರಾಡಿ ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ಸೂರ್ಯಕಾಂತಿ ಬೀಜಗಳನ್ನು ತಿನ್ನುವುದರಿಂದ ಹೊಸ ಜೀವಕೋಶಗಳ ಉತ್ಪತ್ತಿಯಲ್ಲಿ ಸಹಕಾರಿಯಾಗುತ್ತದೆ. 7. ಅಜೀರ್ಣತೆಯನ್ನು ಹೋಗಲಾಡಿಸುತ್ತದೆ. ಸೂರ್ಯಕಾಂತಿ ಬೀಜದ ಎಣ್ಣೆಯಲ್ಲಿ ನಾರಿನ ಅಂಶ ಜಾಸ್ತಿ ಪ್ರಮಾಣದಲ್ಲಿರುವುದರಿಂದ ಜೀರ್ಣಕ್ರಿಯೆ ಸುಲಭವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತದೆ. ಸೂರ್ಯಕಾಂತಿಯು ಮಲಬದ್ಧತೆ ಮತ್ತು ಪೈಲ್ಸ್ನಂತಹ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. 8. ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಮತ್ತು ಹಸಿ ಶುಂಠಿಯ ರಸವನ್ನು ಸೇರಿಸಿ ಕುಡಿಯುವುದರಿಂದ ವಾಂತಿ ಮತ್ತು ವಾಕರಿಕೆ ಸಮಸ್ಯೆಗಳು ಕಡಿಮೆಯಾಗುತ್ತದೆ. 9. ಮಜ್ಜಿಗೆಗೆ ಅರ್ಧ ಚಮಚ ಶುಂಠಿ ರಸ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿ ಸೇವಿಸಿದರೆ ಆಸಿಡಿಟಿ, ಮಲಬದ್ಧತೆ ಹಾಗೂ ಮೂಲವ್ಯಾಧಿ ಸಮಸ್ಯೆಗಳು ಬಗೆಹರಿಯುತ್ತವೆ. ಇದು ಅಗತ್ಯ ನೀರಿನಾಂಶವನ್ನು ನೀಡುತ್ತದೆ ಹಾಗೂ ಅತಿಸಾರವನ್ನು ನಿಯಂತ್ರಿಸುತ್ತದೆ. 10. ಹೊಟ್ಟೆ ಹುಣ್ಣಿಗೆ ದಿವ್ಯ ಔಷಧ. ಹೊಟ್ಟೆ ಹುಣ್ಣಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಹೆಚ್ಚಾಗಿ ಮಜ್ಜಿಗೆಯನ್ನು ಉಪಯೋಗಿಸಿ ಹೊಟ್ಟೆ ಹುಣ್ಣನ್ನು ವಾಸಿ ಮಾಡಿಕೊಳ್ಳಬಹುದು. ಹೆಚ್ಚು ಖಾರ ಪದಾರ್ಥ ಸೇವನೆ ಮಾಡಿದರೆ ಅದರ ಉರಿಯನ್ನು ನಿವಾರಿಸಲು ಮಜ್ಜಿಗೆ ಸಹಾಯ ಮಾಡುತ್ತದೆ. 11. ಬಾಯಿ ಹುಣ್ಣಿಗೆ ಪರಿಹಾರ. ಮಜ್ಜಿಗೆ ಸೇವನೆಯಿಂದ ತೆರೆದ ಗಾಯ, ಬಾಯಿ ಹುಣ್ಣು, ರಕ್ತಸ್ರಾವದಂತಹ ರೋಗಗಳು ಬಹುಬೇಗ ಗುಣವಾಗುತ್ತವೆ. ನಾಲಿಗೆಯ ಮೇಲೆ ಆಗುವ ಸಣ್ಣ ಸಣ್ಣ ಗುಳ್ಳೆಗಳನ್ನು ಹೋಗಲಾಡಿಸಲು ಸಹ ಮಜ್ಜಿಗೆ ಸಹಕಾರಿಯಾಗಿದೆ. 12. ಉಪ್ಪನ್ನು ಮಿತವಾಗಿ ಬಳಸಿ. ಆಹಾರದಲ್ಲಿ ಅತಿಯಾಗಿ ಉಪ್ಪನ್ನು ಬಳಸುವುದರಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ. ಇದು ನಿಮ್ಮ ಮೂತ್ರಪಿಂಡವನ್ನು ಹಾನಿಗೊಳಿಸಿ ಮೂತ್ರಪಿಂಡದ ವೈಫಲ್ಯಕ್ಕೆ ಕಾರಣವಾಗಿ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ. ನೀವು ಉಪ್ಪಿನ ಆಹಾರವನ್ನು ಪ್ರೀತಿಸುತ್ತಿದ್ದರೆ ಅದನ್ನು ಕ್ರಮೇಣ ಬಿಡುವುದು ಉತ್ತಮ. ಇಲ್ಲವಾದಲ್ಲಿ ಅದು ನಿಮ್ಮನ್ನು ಸಾವಿನ ಕೂಪಕ್ಕೆ ತಳ್ಳುವುದು ಖಚಿತ. 13. ಸಿಹಿ ತಿನ್ನುವುದನ್ನು ಕಡಿಮೆ ಮಾಡಿ. ಸಿಹಿ ತಿನ್ನುವುದು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಸಮಸ್ಯೆಗೆ ಕಾರಣ. ಈ ಸಮಸ್ಯೆಗಳು ಮೂತ್ರಪಿಂಡದ ಕಾಯಿಲೆಗೆ ಮೂಲ ಕಾರಣವಾಗಿದೆ. ಸಿಹಿ ತಿನ್ನುವುದರ ಬದಲು ನೈಸರ್ಗಿಕ ಹಣ್ಣು,
ತರಕಾರಿಗಳನ್ನು ತಿನ್ನುವುದನ್ನು ರೂಢಿ ಮಾಡಿಕೊಂಡು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. 14. ಚೆನ್ನಾಗಿ ನಿದ್ರೆ ಮಾಡಿ. ನಮ್ಮ ದೇಹದ ಆರೋಗ್ಯಕ್ಕೆ ಸಾಕಷ್ಟು ನಿದ್ರೆ ಬೇಕು. ಅದರಲ್ಲೂ ಮೂತ್ರಪಿಂಡವು ಚೆನ್ನಾಗಿ ಕಾರ್ಯನಿರ್ವಹಿಸಲು ನಿದ್ರೆ ಬಹಳ ಮುಖ್ಯ. ಕಡಿಮೆ ನಿದ್ರೆ ನಿಮ್ಮ ಮೂತ್ರಪಿಂಡದ ಒಟ್ಟಾರೆ ಕ್ರಿಯೆಯನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಸಾಕಷ್ಟು ಚೆನ್ನಾಗಿ ನಿದ್ರೆ ಮಾಡಿ. ಋತುಚಕ್ರ ಸಮಸ್ಯೆಗೆ ಒಳ್ಳೆಯದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಎದುರಾಗುವ ಋತುಚಕ್ರದ ಸಮಸ್ಯೆಗೆ ದಂಟಿನ ಸೊಪ್ಪು ದಿವ್ಯ ಔಷಧ ಇದ್ದಂತೆ. ಆಹಾರದಲ್ಲಿ ಆಗಾಗ್ಗೆ ದಂಟಿನ ಸೊಪ್ಪು ಮತ್ತು ಎಳೆ ಕಾಂಡಗಳನ್ನು ಸೇವಿಸುವುದರಿಂದ ಋತುಚಕ್ರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಹಸಿವನ್ನು ಹೆಚ್ಚಿಸುತ್ತದೆ. ದಂಟಿನ ಸೊಪ್ಪಿನಲ್ಲಿರುವ ನಾರಿನ ಅಂಶವು ತ್ವರಿತವಾಗಿ ಜೀರ್ಣಕ್ರಿಯೆಯು ನಡೆಯುವಂತೆ ಮಾಡಿ ಹೊಟ್ಟೆ ಹಸಿವನ್ನು ಹೆಚ್ಚಿಸುತ್ತದೆ. ಹೊಟ್ಟೆ ಹಸಿವಾಗುವುದಿಲ್ಲ ಅನ್ನೋರು ದಂಟಿನ ಸೊಪ್ಪನ್ನು ಬಳಸಿದರೆ ಉತ್ತಮ. ರಕ್ತವನ್ನು ಶುದ್ಧೀಕರಿಸುತ್ತದೆ. ದಂಟಿನ ಸೊಪ್ಪು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ಹಲಸಿನ ಹಣ್ಣಿನ ಬೀಜವನ್ನು ಹುರಿದು ಚಟ್ನಿ ಮಾಡಿ ತಿಂದರೆ ವೀರ್ಯವೃದ್ಧಿಯಾಗುವುದು. ತಾಜಾ ಹಸಿ ಮೆಣಸಿನಕಾಯಿಯನ್ನು ತಿಂದರೂ ಲೈಂಗಿಕ ಶಕ್ತಿ ಹೆಚ್ಚುವುದು. 1 ಚಮಚ ಅಡುಗೆ ಸೋಡಕ್ಕೆ 1 ಚಮಚ ಶುದ್ಧ ನೀರು ಮತ್ತು 1 ಚಮಚ ನಿಂಬೆ ರಸವನ್ನು ಹಾಕಬೇಕು. ಇದನ್ನು ತ್ವಚೆಗೆ ಹಚ್ಚಿಕೊಂಡು 10 ನಿಮಿಷ ಬಿಟ್ಟು ತೊಳೆಯಬೇಕು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.